ಜಮೀರ್ ಅಹಮದ್ ಖಾನ್ ಮಾತನಾಡ್ತಾರೆ, ಬನ್ನಿ. ಮಾಡ್ತಾರಂತ ನನ್ನ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನನಗೆ ಇವತ್ತು ಮಂತ್ರಿ ಮಾಡಿದ್ದಾರೆ. ನನ್ನ ಹೆಚ್ಚಿನ ಇವಾಗ ಜವಾಬ್ದಾರಿ ಆಗಿದೆ. ಮಂತ್ರಿ ಮಾಡಿಲ್ಲ ಅಂದ್ರೂ ಪಕ್ಷದ ಕೆಲಸ ಮಾಡಿ ನೀನು 3 ವರ್ಷ ಮಂತ್ರಿ. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿದ್ರು. ಬಟ್ ವಿಚಾರ ನೋಡಿ, ಈಗ ಜಮೀರ್ ಅಹಮದ್ ಖಾನ್ ಅವ್ರನ್ನ ಹೇಗೆ ನೀವು ವಿಶ್ಲೇಷಿಸ್ತೀರಾ? ಬಹಳ ಸಮಸ್ಯೆಯನ್ನ ಮಾಡಿದ್ರು. ಒಂದ್ ಹಂತಲ್ಲಿ SS ಮಲ್ಲಿಕಾರ್ಜುನ್ ಅವರ ಪುತ್ರನ ಸೋಲಿಗೆ ಅವ್ರು ಷಡ್ಯಂತ್ರ ಮಾಡಿಬಿಟ್ರು ಅನ್ನೋದೆಲ್ಲ ಆರೋಪ ಇತ್ತು. ಬಟ್ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ತಪ್ಸಕ್ಕಂತ ಇಲ್ಲ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ. ಎಲ್ಲರೂ ನನ್ನ ಮುಂಚೆನೂ ಭಾಳ ಸತಿ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಹೈಕಮಾಂಡ್ ನಾವು ಸುಮ್ಮನೆ ಹೋಗಿ ದಿಲ್ಲಿಯಲ್ಲಿ ನಮ್ಗೆ ಕೊಡಿ ನಿಮ್ಗೆ ಕೊಡಿ ಅಂದರೆ ಅದೆಲ್ಲ ಆಗಲ್ಲ. ಅಭಿಪ್ರಾಯ ಹೇಳ್ಬೋದು, ಇಂಥವ್ರನ್ನ ಕೊಡಿ ಅಂಥವ್ರನ್ನ ಕೊಡಿ ಅಂತ. ಅವರು ಅಲ್ಟಿಮೇಟ್ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಯಾರಿಗಾನ ಮಾಡಬೇಕಾದ್ರೆ ಸುಮ್ಮ ಮಾಡಲ್ಲ. ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಸರ್ವೆ ಮಾಡಿ ಪಕ್ಷಕ್ಕೆ ಎಲ್ಲ ಲಾಭ ಆಗ್ತದೆ, ಅದಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಮಂತ್ರಿ ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದೆ ಅಂತ ಹಿನ್ನೆಲೆಯಲ್ಲೇ ಮಂತ್ರಿ ಮಾಡೋದು. ಈಗ ಯಾವ ಖಾತೆ ಅಂತ ಹೇಳೋಕ್ಕಾಗಲ್ಲ. ಮನೆ ಮುಖ್ಯಮಂತ್ರಿ ಬಿಟ್ಟಿದ್ದದು, ಯಾವ ಕೊಡ್ತಾರೋ ಗೊತ್ತಿಲ್ಲ. ನನಗೆ ವಸತಿ ಖಾತೆ ಕೊಟ್ಟಿದ್ರು. ನಾನು 3 ವರ್ಷ ಅವಧಿಯಲ್ಲಿ ಒಂದು ಮನೆ ಕೊಟ್ಟಿರಲಿಲ್ಲ. 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟಿದ್ದೀನಿ. ಇನ್ನು 33,000 ಮನೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಜೂನಲ್ಲಿ ಕೊಡಬೇಕಂತ ಇದ್ದೆ. ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆಯಾಗಿ ಮನೆ ಹೊಸ ಮುಖ್ಯಮಂತ್ರಿಗಳು ಬಂದರು. ಈಗ ಯಾವ ಖಾತೆ ಕೊಟ್ಟರು, ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ನಾನು. ಸರ್, ನಿಮ್ಮ ಸಮುದಾಯಕ್ಕೆ 4 ಸ್ಥಾನ ಕೊಟ್ಟಂಗಾಯ್ತು. UT ಖಾದರ್, ಸಲೀಂ ಅವರು ಸಭಾಪತಿ, ರಿಜ್ವಾನ್, ಬೆಂಗಳೂರವರಿಗೆ ಇಬ್ಬರಿಗೆ ಕೊಟ್ಟಿದ್ದಾರೆ. ಏನು ಲೆಕ್ಕ? ಈಗ ನಾನು ಹೇಳ್ತಲ್ಲ, ಎಲ್ಲ ಲೆಕ್ಕಾಚಾರ ಅಂದರೆ ಹೈಕಮಾಂಡು ಹೇಳ್ದಲ್ಲ, ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಎಲ್ಲ ಥರ ಅವ್ರು ಸರ್ವೆ ಮಾಡಿ ಮಾಡೋದವರು. ಈಗ ಅವರು ಸರ್ವೆ ಮಾಡಿ ಅವ್ರು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿರ್ತದೆ ಎಲ್ಲ ಸ್ವಲ್ಪ ನಿಮಗೂ ಬೇಸರ ಇತ್ತು. ಇನ್ನು 20 ಜನ ಈಗಾಗಲೇ ನೂತನ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಒಂದು ಆಸೆ ಗಣ್ಣಿನಿಂದ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಷ್ಟೇ 4 ಗಂಟೆ ಸರಿಸುಮಾರಿಗೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯ ಕೂಡ ನಡೆಯುತ್ತೆ. ಸಾಕಷ್ಟು ಲೆಕ್ಕಾಚಾರಗಳಿತ್ತು, ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಕೂಡ ಆಗ್ತು. ಒಂದು ಕಡೆ DK ಶಿವಕುಮಾರ್ ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ರು. ಇತ್ತ ಮಾಜಿ CM ಸಿದ್ದರಾಮಯ್ಯನವರು ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ರು. ಮಲ್ಲಿಕಾರ್ಜುನ್ ಅವರ ಹತ್ರ ತೆಗೆದುಕೊಂಡು ಹೋದ್ರು ಲಿಸ್ಟನ್ನು, ಅಲ್ಲೂ ಕೂಡ ಫಿಲ್ಟರ್ ಆಯಿತು. ಸೊ ಫೈನಲಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಯುವ ಜನತೆಗೆ ಯಾರೆಲ್ಲ ಹತ್ತಿರವಾಗಿದ್ದಾರೋ ಅಂಥವರನ್ನ ಈ ಸರಿ ಪಿಕ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ.